ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರಲ್ಲಿ ಇವತ್ತು ಷಷ್ಠಿ ಇದೆ, ಸುಬ್ರಹ್ಮಣ್ಯ ಷಷ್ಠಿ ಇದೆ. ಹಾಗಾಗಿ ನಾವು ಅಕ್ಕಪಕ್ಕದ ಮನೆಗೆಲ್ಲ ತರಕಾರಿನ ಹಂಚ್ತೀವಿ. ಹಾಗಾಗಿ ನಾನು ಇಲ್ಲೆಲ್ಲ ತರಕಾರಿ ಎಲ್ಲನ ಹರಡ್ಕೊಂಡು ಕೂತ್ಕೊಬಿಟ್ಟಿದ್ದೀನಿ, ಎಲ್ಲರಿಗೂ ಹಂಚಬೇಕಲ್ಲ. ಮತ್ತು ಅವರು ನಮಗೆ ಇದೇ ಥರ ತರಕಾರಿಗಳನ್ನ ಅಂದರೆ ಏನೇನಿರುತ್ತೆ ತರಕಾರಿ ಅದೆಲ್ಲನೂ ತಂದು ನಮಗೂ ಕೊಡ್ತಾರೆ. ಆ ತರಕಾರಿಲೇ ನಾನು ಸಾಂಬಾರು ಮಾಡಿದ್ದೀನಿ. ಇದ್ರದ್ದು ವಿಧಾನ ತೋರಿಸಿಲ್ಲ ಇವತ್ತು ನಾನು. ಸ್ವಲ್ಪ ಪಾಯಸ ಮಾಡಿದ್ದೀನಿ, ರೈಸು ಮತ್ತು ಮೊಸರನ್ನ ಮಾಡಿದ್ದೀನಿ. ಮೊಸರನ್ನಕ್ಕೆ ಒಗ್ಗರಣೆ ಆ ಥರ ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ದೇವರಿಗೆ ಎಡೆಗೋಸ್ಕರ ಹಾಗೆ ಕಲಸಿಟ್ಕೊಂಡಿದ್ದೀನಿ. ನಂತರ ಪೂಜೆಗೆ ರೆಡಿ ಆಗಬೇಕು. ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಈಗ ಎಡೆಗಿಟ್ಟಿದ್ದೀನಿ. ಅಂದರೆ ಏನೇನು ಮಾಡಿದ್ದೆ ನಾನು ಅಡುಗೆಗಳನ್ನ, ಅನ್ನ ಸಾಂಬಾರು, ಸ್ವಲ್ಪ ಮೊಸರನ್ನ, ಪಾಯಸ ಅಷ್ಟನ್ನೇ ದೇವ್ರ ಮುಂದೆ ನೆಲದಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಅದನ್ನು ಊಟ ಮಾಡೋದು ನಮ್ಮ ನಂಬಿಕೆ. ಅದು ಅವ್ರವ್ರ ನಂಬಿಕೆ ಮೇಲೆ ಬಿಡುತ್ತೆ. ಅದು ಕೆಲವ್ರು ಮಾಡ್ತಾರೆ, ಕೆಲವರು ಮೂಢನಂಬಿಕೆ ಅಂತಾರೆ. ಬಟ್ ನಮಗೆ ತುಂಬ ನಂಬಿಕೆ ಇದೆ ಇದರಲ್ಲಿ. ಅಂದರೆ ನಾವು ದೇವಸ್ಥಾನಕ್ಕೆ ಹೋದಾಗ ಏನೂ ತೊಂದರೆ ಆಗಬಾರ್ದು, ಯಾವ ದೋಷವೂ ಆಗಬಾರ್ದು ಅಂತ ನಾವು ಈ ಥರ ಮಾಡಿದ್ದೀನಿ. ನನ್ನ ಮಗ ಕೂಡ ಪೂಜೆ ಮಾಡ್ತಾಯಿದ್ದಾನೆ ನನ್ನ ಜೊತೆ ಸೇರಿಕೊಂಡು. ಎಲ್ಲ ಪೂಜೆ ಎಲ್ಲ ರೆಡಿ ಆದಮೇಲೆ ಇಬ್ಬರು ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವರು ಪೂಜೆ ಪಾಪ ಎಲ್ಲ ರೆಡಿ ಮಾಡಿಕೊಟ್ಟಿದ್ದು ಅವರೇನೆ. ನನ್ನ ಮಗ ನೋಡಿ ಅವ್ರ ಹಿಂದೆ ಹೋಗಿ ನಿಂತ್ಬಿಟ್ಟಿದ್ದಾನೆ. ಪೂಜೆಗೆಲ್ಲ ರೆಡಿ ಮಾಡಿ ಅವ್ರ ಡ್ಯೂಟಿಗೆ ಬೇರೆ ಹೋಗಬೇಕು. ಆಮೇಲೆ ನಾವು ದೇವ್ರ ಸ್ತೋತ್ರ ಅದು ಇದು ಅಂತ ಇರುತ್ತಲ್ಲ, ಅವೆಲ್ಲನೂ ಹೇಳಿ ನಂತರ ನಾವು ಇಟ್ಟಿದ್ದಂಥ ಎಡೆನ ಊಟ ಮಾಡೋದಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ನಾನು, ನನ್ನ ಮಗ ದೇವ್ರ ಸ್ತೋತ್ರ ಇದು ಮಾಡ್ತಾಯಿದ್ರೆ ನನ್ನ ಮಗ ನನ್ನೇ ನೋಡ್ತಾ ಇದ್ದಾನೆ. ನಾನು ಪೂಜೆ ಮಾಡ್ತಲೇ ಇದ್ದೀನಿ. ನಂತರ ಮತ್ತೆ ಬಂದ ನನ್ನ ಮಗ, ಹೊರಗಡೆ ಎಲ್ಲೋ ಎದ್ದೋಗಿದ್ದ. ನಂತರ ಮತ್ತೆ ಬಂದು ಊಟಕ್ಕೆ ಕೂತ್ಕೊಂಡ. ನಾವು ನಂತರ ಇಟ್ಟಿದ್ದಂಥ ಪ್ರತಿಯೊಂದನ್ನು ದೇವ್ರ ಸ್ಮರಣೆ ಮಾಡಿಕೊಂಡು ನಮ್ಮ ನಂಬಿಕೆ ಅನುಸಾರವಾಗಿ ನಾವು ಮಾಡಿದ್ದೀವಿ. ಅದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ಇದರಲ್ಲಿ ಏನೂ ಇದಿಲ್ಲ, ಆಡಂಬರ ಇಲ್ಲ. ಸಿಂಪಲ್ಲಾಗಿ ಇವತ್ತು ಷಷ್ಠಿ ಹಬ್ಬ ಇರೋದ್ರಿಂದ ಅಡುಗೆನ ಏನೇನು ಮಾಡಿದೆ, ಯಾವ ಥರ ಮಾಡಿದೆ ಅಂತ ರೆಸಿಪೀಸ್ ತೋರ್ಸೋಕ್ಕಾಗಿಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ ಸಾಂಬಾರೆಲ್ಲ ಮಾಡೋದು, ಹಾಗಾಗಿ ತೋರಿಸಿಲ್ಲ. ನೀವೂ ದೇವ್ರ ಪೂಜೆ ಮಾಡಿ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಿ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಅಷ್ಟನ್ನು ಬೇಡ್ಕೊಳ್ಳುವಷ್ಟು ಅಷ್ಟೇ ನಮಗೆ ಗೊತ್ತಿರೋದು. ಸಾರಿ ಜಾಸ್ತಿ ಮಾತಾಡಿದರೆ. ನಾವು ಇರೋದನ್ನ ಅಷ್ಟೇ ಮಾಡೋಕ್ಕಾಗೋದು.